ತುಮಕೂರಿನ ಚಿಕ್ಕಪೇಟೆಯ ಪಂಚಾಂಗ ಬೀದಿಯಲ್ಲಿರುವ ಶ್ರೀನಿವಾಸ ದೇವಾಲಯದಲ್ಲಿ ಮುಕ್ಕೋಟಿ ದ್ವಾದಶಿ ಅಂಗವಾಗಿ ವೈಕುಂಠ ದ್ವಾರ ಪ್ರವೇಶಾರ್ಥವನ್ನು ತೆರೆಯಲಾಗಿದೆ. ತುಮಕೂರಿನ ಶ್ರೀನಿವಾಸ ದೇವಾಲಯ ಟ್ರಸ್ಟ್ ವತಿಯಿಂದ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಗಳನ್ನು ಕೈಗೊಳ್ಳಲಾಗಿತ್ತು. ಬೆಳಗ್ಗೆ 5:45ರಿಂದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಮಹಾ ಅಭಿಷೇಕ, ನೂತನ ಸುವರ್ಣ ವಜ್ರಾಂಗಿ ಧಾರಣೆ, ನಂತರ ಅಲಂಕೃತ ಶ್ರೀ ಸ್ವಾಮಿಯವರ ಉತ್ಸವವು ವಿಜೃಂಭಣೆಯಿಂದ ನೆರವೇರಿತು. ಸ್ವಾಮಿಯ ದರ್ಶನ ಪಡೆಯಲು ಬೆಳಗಿನ ಜಾವದಿಂದಲೇ ಭಕ್ತಾದಿಗಳ ಮಹಾಪೂರವೇ ಹರಿದು ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಆಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರವಾಕ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಕಲ್ಯಾಣಾತ್ಮಜಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳ. ಕುಲದೇವತಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರಿಗೆ ವಂದಿಸಿ ಇವತ್ತಿನ ದಿವಸ ಮುಕ್ಕೋಟಿ ದ್ವಾದಶಿ. ಮುಕ್ಕೋಟಿ ದ್ವಾದಶಿ ಅಂದರೆ ವೈಕುಂಠ ಏಕಾದಶಿ ದಿನ ಉತ್ತರಾಯಣದ ಪರ್ವಕಾಲ ಪ್ರಾರಂಭವಾಗಿ 33 ಕೋಟಿ ದೇವತೆಗಳು ಸಹ ಆ ಶ್ರೀಮನ್ ನಾರಾಯಣನನ್ನು ದರ್ಶನ ಮಾಡುವ ಜೊತೆಗೆ ಮುಕ್ಕೋಟಿ ದ್ವಾದಶಿಯಿಂದ ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ಪೂರ್ವಜರು ಅದನ್ನು ಸಂಕಲ್ಪಿಸಿಕೊಂಡು ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ದೇವಸ್ಥಾನ ಸುಮಾರು 127 ವರ್ಷಗಳ ಹಿಂದಿನ ಮುಕ್ಕೋಟಿ ದ್ವಾದಶಿ ವಿಶೇಷ ದಿನ ನಮ್ಮ ದೇವಸ್ಥಾನದಲ್ಲಿ ಎಲ್ಲ ಪೂಜಾ ಕೈಕರ್ಯಗಳನ್ನ ಕೈಗೊಂಡಿದ್ದೀವಿ. ಈ ದಿನ ನಮ್ಮ ವಿಶೇಷವಾಗಿ ನಮ್ಮ ಟ್ರಸ್ಟ್ನವರು ಎಲ್ಲರೂ ಭಾಗವಹಿಸಿ ಪೂರ್ಣ ಪ್ರಮಾಣದ ಸಹಕಾರ ನೀಡಿ ತುಂಬ ಅಚ್ಚುಕಟ್ಟಾಗಿ ಇಂದಿನ ಕಾರ್ಯಕ್ರಮ ನಡೆತಿದ್ದೀವಿ. ತುಮಕೂರಿನ ಮಹಾಜನತೆಗಳು ಸಾವಿರಾರು ಜನ ಭಕ್ತರು ಎಲ್ಲ ಕ್ಯೂನಲ್ಲಿ ನಿಂತ್ಕೊಂಡು ಸಾವಧಾನದಿಂದ ಸಂತೋಷವಾಗಿ ಆ ಪರಮಾತ್ಮನ ಶಿರೋನಮನ ಮಾಡಿ ಆ ವೆಂಕಟರಮಣನ ದರ್ಶನ ಮಾಡಿ ಶ್ರೀನಿವಾಸ ಜೋಯಿಶ್ ಮತ್ತು ರಾಮಚಂದ್ರ ಭಾಸ್ಕರ್ ಮತ್ತು ವೆಂಕಟರಾಮು ಅಶ್ವತ್ಥರವರುಗಳ ನೇತೃತ್ವದಲ್ಲಿ ಆಗಮಿಕರು ಧಾರ್ಮಿಕ ಕೈಂಕರ್ಯಗಳು ಪಾಲ್ಗೊಂಡಿದ್ದರು. ದೇವಸ್ಥಾನಕ್ಕೆ ಬಂದ ಸಹಸ್ರಾರು ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು.